ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಈ ಒಂದು ವ್ಲಾಗ್ ಅಲ್ಲಿ ನನಗೆ ಯೂಟ್ಯೂಬ್ ಕಡೆಯಿಂದ ಎರಡೆರಡು ರೀತಿಯ ಖುಷಿ, ತುಂಬಾ ಸಂಭ್ರಮ, ತುಂಬಾ ಖುಷಿ ಅನ್ನುವಂಥದ್ದು ಯೂಟ್ಯೂಬ್ ಕಡೆಯಿಂದ ಇರುವಂತಹ ಒಂದು ಎರಡು ಗುಡ್ ನ್ಯೂಸ್. ಅದೇನು ಅನ್ನೋದನ್ನ ನಾನು ಇವತ್ತಿನ ಒಂದು ವ್ಲಾಗ್ ಅಲ್ಲಿ ಎರಡು ಗುಡ್ ನ್ಯೂಸ್ ನ ಹೇಳ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಕಡೆಯಿಂದ ಏನು ಅಂತ ಹೇಳಿದ್ರೆ, ಒಂದು 10K ಸಬ್ಸ್ಕ್ರೈಬರ್ ನನ್ನ ಚಾನಲ್ಗೆ ಆಗಿರುವಂತದ್ದು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಒಂದು ಖುಷಿ ಪಡುವಂತಹ ಒಂದು ವಿಷಯನೇ. ನನಗಂತೂ ತುಂಬಾ ಖುಷಿ, ಯಾಕಂದ್ರೆ ನಾನು ಒಂದು ಟೈಮಲ್ಲಿ ಒಂದೊಂದು ಸಬ್ಸ್ಕ್ರೈಬರ್ಗೂ ಕೂಡ ತುಂಬಾ ಕಷ್ಟಪಟ್ಟಿರುವಂತ ದಿನಗಳು. ಒಂದು ಸಬ್ಸ್ಕ್ರೈಬರ್ ಆದ್ರೂ ಕೂಡ ನಾನು ಎಷ್ಟು ಖುಷಿ ಪಡ್ತಾ ಇದ್ದೆ ಅಂದ್ರೆ ಆ ಒಂದು ದಿನಗಳಿತ್ತು. ಹಾಗಾಗಿ ಇವತ್ತು 10K ಸಬ್ಸ್ಕ್ರೈಬರ್ ಆಗಿದೆ ಅಂದ್ರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಒಂದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗಿನ ಒಂದು ಖುಷಿ ವಿಚಾರನೆ ಇದು. ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಗೊತ್ತಿರುತ್ತೆ ಅದು ಎಷ್ಟೊಂದು ಖುಷಿ ಇರುತ್ತೆ ಒಂದು 10K ಸಬ್ಸ್ಕ್ರೈಬರ್ ಆದಾಗ ಅಂತ. ಈ ಒಂದು 10K ಸಬ್ಸ್ಕ್ರೈಬರ್ ಆಗಿರೋಂಥ ಒಂದು ಸಂಭ್ರಮನ ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಈ ಸಂಭ್ರಮನ ಆಚರಿಸೋಣ ಅಂತ ಅನ್ಕೊಂಡೆ. ತುಂಬಾ ದೊಡ್ಡದಾಗಿ ಏನು ಇದು ಮಾಡ್ತಾ ಇಲ್ಲ, ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗ್ಲಿ, ಅವಾಗ ಮಾಡೋಣ. ಇದಕ್ಕೇನೆ ಜಾಸ್ತಿನೇ ಇದು ಮಾಡಿಬಿಟ್ರೆ ಖುಷಿ ಪಡೋಕ್ಕೂ ಭಯ, ಆ ಥರ ಆಗುತ್ತೆ. ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಈ ಒಂದು ಸಂಭ್ರಮನ ಆಚರಣೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ, ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿದೆ. ಎಷ್ಟು ಬಂದಿದೆ, ಏನು ಬಂದಿದೆ ಅನ್ನೋದನ್ನ ಖಂಡಿತವಾಗಿಯೂ ಹೇಳ್ತೀನಿ. ನನಗೆ ಎಷ್ಟು ಡಾಲರ್ ಆಗಿತ್ತು, ಎಷ್ಟು ಟೈಮ್ ಬಂದಿತ್ತು, ಹಾಗೆ 1 ಮಂತ್ಗೆ. ಈಗ ನನಗೆ ಲಾಸ್ಟ್ ಮಂತ್ಗೆ ತುಂಬಾ ಜನ ಕೇಳ್ತಾ ಇದ್ರು, ನಿಮಗೆ ಬಂತಾ ಪೇಮೆಂಟ್ ಬಂತಾ ಅಂತ. ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಏನಾಯ್ತು, ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ. ಇವಾಗ ಈ ಒಂದು ಖುಷಿನ ಫಸ್ಟ್ 10K ಸಬ್ಸ್ಕ್ರೈಬರ್ ಆಗಿರುವಂತ ಈ ಒಂದು ಖುಷಿಗೆ ಕೇಕ್ ಕಟ್ ಮಾಡೋಣ. ಅದರ ನಂತರ ಎಷ್ಟು ಪೇಮೆಂಟ್ ಬಂತು ನನಗೆ ಏನಲ್ಲ ನಾನು ಹೇಳ್ತೀನಿ. ಫಸ್ಟ್ ಪೇಮೆಂಟ್ ನನಗೆ ಎಷ್ಟು ಬಂತು ಅಮೌಂಟು ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ, ಓಕೆನಾ? ನೋಡಿದ್ರಿ ಅಲ್ವಾ, ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡೋದ್ರ ಮೂಲಕ ನನ್ನ 10K ಸಬ್ಸ್ಕ್ರೈಬರ್ ಆದ ಒಂದು ಖುಷಿನ ಸೆಲೆಬ್ರೇಟ್ ಮಾಡಿ ಆಯಿತು. ಈಗ ನನಗೆ ಫಸ್ಟ್ ಪೇಮೆಂಟ್ ಬಂದಿರುವಂಥದ್ದು ಯೂಟ್ಯೂಬಿಂದ ಇವತ್ತು ಬಂದಿರುವಂಥದ್ದು. ನನಗೆ ಫಸ್ಟ್ ಪೇಮೆಂಟು ಅಂದರೆ ಬ್ಯಾಂಕಿಗೆ ನನಗೆ ಇವತ್ತು ಬಂದಿರುವಂಥದ್ದು. ನನಗೆ ಮೊನ್ನೆ ಆ್ಯಡ್ಸೆನ್ಸಿಂದ ಮೇಲ್ ಬಂದಿತ್ತು, ಆದರೆ ಬ್ಯಾಂಕಿಂದ ನನಗೆ ಇವತ್ತು ಮೆಸೇಜ್ ಬಂದಿರುವಂಥದ್ದು. ಹಾಗಾಗಿ ನಾನು ಇವತ್ತು ತಗೊಬಂದೆ ಅಮೌಂಟು. ಶುಕ್ರವಾರನೇ ಆಗಿತ್ತು ಅಂದ್ಬಿಟ್ಟು ಇವತ್ತೇ ತರೋಣ ಅಂದ್ಬಿಟ್ಟು ಶುಕ್ರವಾರ ಅಂದ್ಬಿಟ್ಟು ತಗೊಂಬಂದಿದ್ದೀನಿ. ಎಷ್ಟು ಬಂದಿದೆ ಅನ್ನೋದನ್ನ ಹೇಳ್ತೀನಿ. ಹಾಗೆ ನನಗೆ ಜನವರಿಯಲ್ಲಿ ಯಾಕೆ ಬರಲಿಲ್ಲ ನನಗೆ, ನಾನು ತುಂಬ ಜನ ಕೇಳ್ತಾ ಇದ್ರು, ಫಸ್ಟ್ ಪೇಮೆಂಟ್ ಬಂತಲ್ವಾ ನಿಮಗೆ, ಫಸ್ಟ್ ಪೇಮೆಂಟ್ ಬಂತಲ್ವಾ ಅಂತ. ಬಂದಿಲ್ಲ ಅಂದಿದ್ದೆ ನಾನು, ಆದರೆ ತುಂಬ ಜನ ಯಾಕೆ ಬಂದಿಲ್ಲ, ಬರಬೇಕಿತ್ತಲ್ಲ ಅಂತಿದ್ರು. ಯಾಕೆ ಬರಲಿಲ್ಲ ಅನ್ನೋದನ್ನ ನಾನು ಹೇಳ್ತೀನಿ ಫಸ್ಟ್, ಆಯಿತಾ? ನಂದು ಮಾನಿಟೈಸೇಷನ್ಗೆ ನನಗೆ ವಾಚಿಂಗ್ ಅವರ್ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು ಜನವರಿ 4ಕ್ಕೆ. ಜನವರಿ 4ಕ್ಕೆ ನನಗೆ ವಾಚಿಂಗ್ ಅವರ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ಅಪ್ಲೈ ಮಾಡಲಿಕ್ಕೆ ಆಪ್ಷನ್ ಬಂತು. ಅದಾದ ನಂತರ ನಾನು ಅವತ್ತೇ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಡೇನೇ ನನಗೆ ನಂದು ಮಾನಿಟೈಸೇಷನ್ ಆನ್ ಆಯಿತು. ಅದ್ರ ನಂತರ ನಮಗೆ ಕೆಲವೊಂದು ಸೆಟ್ಟಿಂಗ್ಗಳಿರುತ್ತೆ, ಮಾನಿಟೈಸೇಷನ್ ಆನ್ ಆದಮೇಲೆ ಅವನ್ನೆಲ್ಲ ಮಾಡಿ ಆಯಿತು. ನಂದು ಅವತ್ತು ನೆಕ್ಸ್ಟ್ ಡೇಯಿಂದ ಒಂದು 6ಇಂದ ನನಗೆ ನಂದು ಡಾಲರ್ ಕೌಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಡಾಲರ್ ಕೌಂಟ್ ಆಗಿತ್ತು ನನಗೆ 10ನೇ ತಾರೀಕಷ್ಟೊತ್ತಿಗೆ ನಂದು $10 ಆಯಿತು, ಆಯಿತಾ? 10ನೇ ತಾರೀಕಿಗೆ $10 ಆಗಿರೋದ್ರಿಂದ 10ನೇ ತಾರೀಕಿಗೆ ನಮ್ಮದು ಯೂಟ್ಯೂಬ್ ಅಪ್ಡೇಟ್ಸ್ ಎಲ್ಲ ಏನೇ ಇದ್ರು ಪ್ರತಿ ತಿಂಗಳ ಒಂದು 10ನೇ ತಾರೀಕಲ್ಲಿ ಆಗುವಂಥದ್ದು. ಆದರೆ ನಂದು ಈಗ ನನಗೆ $10 10ನೇ ತಾರೀಕಿಗೆ ಆಗುತ್ತೆ. ಅದಾದ ನಂತರ ಅವತ್ತು ನಾನು ಪಿನ್ಗೆ ಅಪ್ಲೈ ಮಾಡ್ಬೋದು. $10 ಆಗಿದ ತಕ್ಷಣ ಪಿನ್ಗೆ ಅಪ್ಲೈ ಮಾಡ್ಬೋದು. ನಾನು 10 ಆಯಿತು, ಅವತ್ತು ಪಿನ್ಗೆ ಅಪ್ಲೈ ಮಾಡಿದೆ. ನನಗೆ 16ನೇ ತಾರೀಕು ಪಿನ್ ಬಂದಿದೆ. ನನಗೆ 10ನೇ ತಾರೀಕು ಒಳಗಡೆ ನನಗೆ ಒಂದು $10 10ನೇ ತಾರೀಕು ಒಳಗಡೆ ಒಂದು 8K ಅಥವಾ ಒಂದು 9K ಎಲ್ಲ ನನಗೆ $10 ಆಯಿತು ಅಂದಿದ್ರೆ ನನಗೆ 10ನೇ ತಾರೀಕಿಗೆ ಅಕೌಂಟ್ ಕೊಡುವ ಆಪ್ಷನ್ ಬಂದಿರ್ತಿತ್ತು. ಆವಾಗ ನನಗೆ ಹೆಲ್ಪ್ ಆಗ್ತಿತ್ತು. ಆದರೆ ನನಗೇನಾಯಿತು, 10ನೇ ತಾರೀಕಿಗೆ ನಂದು $10 ಆಗಿರೋದ್ರಿಂದ ನನಗೆ ಅವತ್ತು ಪಿನ್ಗೆ ಅಪ್ಲೈ ಮಾಡಿದೆ. ನನಗೆ 16ನೇ ತಾರೀಕು ಪಿನ್ ಬಂತು. ಅದಾದಮೇಲೆ
ತಕ್ಷಣವೇ ಅಲ್ಲಿ ನಮಗೆ ಪೋಸ್ಟ್ ಮಾಡಿದ ತಕ್ಷಣ ನಮಗೆ ಪಿನ್ ಯಾವಾಗ ನಮಗೆ ಪೋಸ್ಟ್ ಮಾಡ್ತಾರೋ ಆವಾಗಲೇ ನಮಗೆ ಪಿನ್ ಸಬ್ಮಿಟ್ ಮಾಡಲಿಕ್ಕೆ ನಮಗೆ ಆಪ್ಷನ್ ಬಂದ್ಬಿಟ್ಟಿರುತ್ತೆ ತಕ್ಷಣ. ಹಾಗಾಗಿ ನಾನು 16ನೇ ತಾರೀಕಿಗೆ ನಾನು ಪಿನ್ ನಾನು ಬಂದಿದ್ದ ತಕ್ಷಣವೇ ಸಬ್ಮಿಟ್ ಮಾಡಿ ಆಗಿತ್ತು. ಅದಾಯಿತು, ಕಂಪ್ಲೀಟ್ ಅಂತ ಬಂದ್ಬಿಡುತ್ತೆ. ಅಲ್ಲಿ ಕಂಪ್ಲೀಟ್ ಅಂತ ಗ್ರೀನಲ್ಲಿ ಬಂದಿದ್ದ ತಕ್ಷಣ ಕಂಪ್ಲೀಟ್ ಅಂತ ಅಲ್ಲಿ ಆಯ್ತದು. ಅದಾದಮೇಲೆ ಮುಗೀತಾ ಅಂದರೆ ಖಂಡಿತ ಇಲ್ಲ. ಅದಾದಮೇಲೆ ಕೂಡ ನಮಗೆ ಇನ್ನೂ ತುಂಬ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿಕೊಂಡು ಆದಮೇಲೆ ನನಗೆ ಫೆಬ್ರವರಿ 10ಕ್ಕೆ ಪ್ರತಿ ತಿಂಗಳು ನಮ್ಮದು 10ನೇ ತಾರೀಕಿಗೆ ನಮಗೆ ಅಪ್ಡೇಟ್ ಆಗೋವಂಥದ್ದು. ಹಾಗಾಗಿ ಫೆಬ್ರವರಿ 10ಕ್ಕೆ ನನಗೆ ಅಕೌಂಟ್ ಕೊಡುವಂತಹ ಆಪ್ಷನ್ ಬಂದಿರೋದು. ಅವಾಗ ನನಗೆ ಮುಂಚೆನೇ 8ನೇ ತಾರೀಕು ನನಗೆ ಅಥವಾ 9ನೇ ತಾರೀಕು ಒಳಗಡೆ ನಂದು $10 ಆಗಿಬಿಟ್ಟಿದ್ರೆ ನಂದೆಲ್ಲನೂ ಒಂದು ಸಲಕ್ಕೆ ಆಗಿರೋದ್ರಿಂದ ನನಗೆ ಆ ತಿಂಗಳಲ್ಲಿ ಆಗಲಿಲ್ಲ. ಆದರೆ ಜನವರಿ ತಿಂಗಳಲ್ಲಿ ನನಗೆ $100 ಆಗೋಯ್ತು. ಆದರೂ ಕೂಡ ಯಾಕೆ ಪೇಮೆಂಟ್ ಬರಲಿಲ್ಲ ಅಂತಂದರೆ ಇದೇ ಒಂದು ರೀಸನ್ಗೆ ಬರಲಿಲ್ಲ. ಅದಾದಮೇಲೆ ಫೆಬ್ರವರಿ 10ಕ್ಕೆ ನನಗೆ ಅಪ್ಡೇಟ್ ಆಯಿತು. ಫೆಬ್ರವರಿ 10ಕ್ಕೆ ಆಗಿದ ತಕ್ಷಣ ಫೆಬ್ರವರಿ 10ರದ ತನಕದ್ದು ಏನಿದೆ ನಮ್ಮದು ಅಷ್ಟು ಡಾಲರ್ಗೂ ತೊಗೊಳ್ಳೋಂಥದ್ದಲ್ಲ. ಜನವರಿಯಲ್ಲಿ ನಮ್ಮದು ಏನಿತ್ತು ಅಷ್ಟನ್ನ ಮಾತ್ರ ಡಾಲರ್ ನನಗೆ ಕೌಂಟಿಗೆ ತೊಗೊಳ್ಳೋಂಥದ್ದು. ಅಷ್ಟನ್ನು ಕೌಂಟಿಗೆ ತೊಗೊಂಡ್ಬಿಟ್ಟು ನನಗೆ 10ನೇ ತಾರೀಕಲ್ಲಿ ಅಪ್ಡೇಟ್ ಆಗಿರುತ್ತೆ. ಆ ಒಂದು ಅಮೌಂಟ್ ಅದಾದಮೇಲೆ ನಾವು ಅಕೌಂಟ್ ನಂಬರ್ ಎಲ್ಲ ಕೊಟ್ಟು ಆದಮೇಲೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನೆಲ್ಲ ಫಿಲ್ ಮಾಡಲಿಕ್ಕಿರುತ್ತೆ. ಅದು ನಮಗೆ ತುಂಬ ಲಾಂಗ್ ಪ್ರೊಸೆಸ್ ಇರುತ್ತೆ ನಿಜವಾಗ್ಲೂ. ನಾವು ಇಲ್ಲಿವರೆಗೂ ಏನು ಮಾಡ್ಕೊಂಡ್ಬಂದಿರ್ತೀವೋ ಇದೇ ಬೇರೆ ಅದೇ ಬೇರೆ, ಅಷ್ಟರ ಮಟ್ಟಿಗೆ ಟಫ್ ಇರುತ್ತೆ. ನನಗಂತೂ ಹಾಗನ್ನಿಸ್ತು, ಅದೆಲ್ಲರಿಗೂ ಹಾಗನ್ಸುತ್ತಾ ಇಲ್ಲ ಗೊತ್ತಿಲ್ಲ. ಅದು ಆದಮೇಲೆ ಟ್ಯಾಕ್ಸ್ ಎಲ್ಲ ಆದಮೇಲೆ ನಮ್ಮದು ಅಕೌಂಟು ಕಂಪ್ಲೀಟೆಡ್ ಅಂತ ಬರುತ್ತೆ. ನಿಮ್ಮದು ಯಾವುದೇ ಕಾರಣಕ್ಕೂ ನಿಮ್ಮ ಹಣವನ್ನು ಹೋಲ್ಡ್ ಮಾಡೋದಿಲ್ಲ. ಅಂದರೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಇಂಗ್ಲೀಷಲ್ಲಿರುತ್ತೆ ಒಂಥರ ಇರುತ್ತೆ. ಅಲ್ಲಿ ಹೋಲ್ಡ್ ಮಾಡೋದಿಲ್ಲ. 21ನೇ ತಾರೀಕಿಂದ 26ನೇ ತಾರೀಕು ಒಳಗಡೆ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಇತ್ತು. ಅದೇ ರೀತಿಯಾಗಿ ನನಗೆ 21ನೇ ತಾರೀಕಿಗೆ ನನಗೆ ಆಡ್ಸೆನ್ಸಿಂದ ಮೇಲ್ ಬಂತು. ನಂತರ ನನಗೆ ಮತ್ತೆ 22 ಏನೋ ಮತ್ತೆ ಬ್ಯಾಂಕಿಂದನೂ ನನಗೆ ಮೆಸೇಜ್ ಬರುತ್ತೆ. ಆದರೆ 23ಕ್ಕೆ ತಕ್ಷಣವೇ ನನಗೆ ಅಮೌಂಟ್ ಬಂದಿದೆ. ಏನು ಹೆಚ್ಚಿಗೆ ಇಲ್ಲ, ಒಂದು 2 ದಿನ ಟೈಮ್ ತೊಗೊಂಡಿರೋದು ಅಂತ. ಡಾಲರ್ ಅಂದರೆ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಟೈಮ್ ಇರುತ್ತೆ. ಕೆಲವೊಂದು ಬ್ಯಾಂಕಲ್ಲಿ ಒಂದು 2 ದಿನ 3 ದಿನ ಹೀಗೆಲ್ಲ ತಗೊಳ್ಳೋಂಥದ್ದು ಇರುತ್ತಂತೆ, ಒಂದು 5 ದಿನ ಇಲ್ಲ. ಆದರೆ ನನಗೆ ಇದು ಒಂದು 2 ದಿನದಲ್ಲಿ ಆಗಿದೆ ಅಂತ ಅಂದ್ಕೊಂಡು 2 ದಿನ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. 2 ದಿನದಲ್ಲೇ ನನಗೆ ಟ್ರಾನ್ಸ್ಫರ್ ಆಗಿರೋಂಥ ಡಾಲರ್ ಆಗಿದೆ. ಆಯಿತು. ಅದಾದ ನಂತರ ಎಷ್ಟು ಅಮೌಂಟ್ ಬಂತು ಅಂತ ಅನ್ನೋದಾದರೆ ನಾನು ಕರೆಕ್ಟಾಗಿ ಇಷ್ಟೇ ಅಮೌಂಟು ಅಂತ ಹೇಳೋ ಹಾಗಿಲ್ಲ, ಒಂದು ಯೂಟ್ಯೂಬ್ ರೂಲ್ಸ್ ಪ್ರಕಾರ. ಹಾಗಾಗಿ ನಾನು ಒಂದು ಕ್ಲೂ ಹಾಗೆ ಕೊಡ್ತೀನಿ, ಒಂದಿಷ್ಟು ಅಂದರೆ ಇಷ್ಟು ಅಮೌಂಟ್ ಅಂತಲೇ ಹೇಳ್ತೀನಿ. ಆದರೆ ಅದನ್ನು ಹೇಗೆ ಅಂದರೆ ಡೈರೆಕ್ಟಾಗಿ ಹೇಳೋದಿಲ್ಲ, ಅದನ್ನ ಇನ್ನೊಂದು ರೀತಿಲಿ ಹೇಳ್ತೀನಿ. ಇಲ್ಲಿ ನೋಡಿ, ಇವಾಗ ನನ್ನ ಕೈಯಲ್ಲಿ ಇರುವಂಥದ್ದು ಅಮೌಂಟು ಇದು ನನಗೆ ಯೂಟ್ಯೂಬಿಂದ ಬಂದಿರುವಂಥ ಫಸ್ಟ್ ಪೇಮೆಂಟ್. ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿ, ತುಂಬ ಖುಷಿ ಇದೆ ನನಗೆ. ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅಷ್ಟು ಖುಷಿ ಇದೆ ನನಗೆ. ಯಾಕಂದರೆ ನಾನು 1 ಇಯರ್ 2 ಮಂತ್ ಅಲ್ಲಿ ನಾನು ಸ್ಯಾಲ್ರಿ ತೊಗೊಂಡಿದ್ದೀನಿ. ತುಂಬ ಖುಷಿ ಅಂದರೆ ತುಂಬ ಖುಷಿ ಇದೆ ಪೇಮೆಂಟ್ ತೊಗೊಂಡಿರೋದಕ್ಕೆ. ಇದೇ ರೀತಿ ಹಾಗೆ 10K ಸಬ್ಸ್ಕ್ರೈಬರ್ ಕೂಡ ಆಯಿತು. ನಿಜವಾಗ್ಲೂ ಎರಡೆರಡು ಖುಷಿ. ಇದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ತುಂಬಾ ಖುಷಿ ಇದೆ. ಹಾಗೆ ಎಷ್ಟು ಬಂತು ನನ್ನ ಫೈನಲಿಗೆ ಹೇಳ್ತೀನಿ, ನಿಮಗೆ ಜಾಸ್ತಿ ಇನ್ನು ಕಾಯಿಸ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಾನು ಇಟ್ಕೊಂಡಿರುವಂಥದ್ದು 500ರ ನೋಟು, ಎಲ್ಲ ಕೂಡ 500 ನೋಟ್ ಇಟ್ಕೊಂಡಿದ್ದೀನಿ. ಈ ರೀತಿಯ 500ರ ನೋಟು ನನಗೆ 23 ನೋಟು ಬಂದಿರುವಂಥದ್ದು. ಒಟ್ಟು 23 ನೋಟು 500 ರೂಪಾಯಿದು ಬಂದಿದೆ. ಅಲ್ಲಿಗೆ ಎಷ್ಟು ಬಂತು ಅಂತ ಹೇಳಿ ನೀವು ಯೋಚನೆ ಮಾಡಿ, ಆಯಿತಾ? ಆದರೆ ನಾವು ಡೈರೆಕ್ಟಾಗಿ ಇಷ್ಟೇ ಬಂತು ಅಂತ ಹೇಳೋ ಹಾಗಿಲ್ಲ, ಹಾಗಾಗಿ ಈ ರೀತಿಯಾಗಿ ಹೇಳಿದ್ದೀನಿ. ಇದು ಕೂಡ ಇದು ತುಂಬ ಕಷ್ಟ ರೀತಿಯಲ್ಲಿ ಹೇಳಿಲ್ಲ, ನೋಟಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ, ಅಷ್ಟೇ. 23 ನೋಟು 500 ರೂಪಾಯಿದು ಬಂದಿರುವಂಥದ್ದು ನನಗೆ, ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.